ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಈ ವಿಡಿಯೋ ಬಂದ್ಬಿಟ್ಟು ನಾನು ಓಂ ಶಕ್ತಿ ಟ್ರಿಪ್ಗೆ ಹೋಗ್ತಾ ಇರೋವಂಥದ್ದು. ಓಂ ಶಕ್ತಿ ದೇವಸ್ಥಾನಕ್ಕೆ ಮಾಲೆ ಹಾಕಿದ್ನಲ್ವ ಅದು. ಸೊ ಯಾರಾದರೂ ಈ ವಿಡಿಯೋ ನೋಡಿಲ್ಲ ಅಂತ ಹೇಳಿದರೆ ಹಿಂದೆ ಒಂದು ವಿಡಿಯೋ ಇದೆ, ಆ ವಿಡಿಯೋನ ನೋಡ್ಬಿಟ್ಟು ಈ ವಿಡಿಯೋ ನೋಡಿ ಈ ಟ್ರಿಪ್ದು ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಫಸ್ಟ್ ಎಲ್ಲಿ ಹೋಗಿದ್ವಿ, ಇದು ಸೆಕೆಂಡ್ ವೀಡಿಯೋ. ಈ ಟ್ರಿಪ್ಪಲ್ಲಿ ನಾನು ಮಾಡ್ತಾ ಇರೋಂಥ ಸೆಕೆಂಡ್ ವೀಡಿಯೋ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಾನು ಇವಾಗ ಹೋಗ್ತಾ ಇರೋ ಟೆಂಪಲ್ಗೆ ನಾನು ಆಲ್ಮೋಸ್ಟ್ ಒಂದು 3-4 ತಿಂಗಳಿಂದ ನಮ್ಮ ಫ್ರೆಂಡ್ಸ್ ಜೊತೆ ಬರಬೇಕು ಅಂತಲೇ ಪ್ಲ್ಯಾನ್ ಮಾಡ್ತಾಯಿದ್ದೆ, ಬಟ್ ಆಗ್ತಾ ಇರಲಿಲ್ಲ. ನನಗೆ ಇದೂ ಈ ಟ್ರಿಪ್ಪಲ್ಲಿ ನೆರವೇರ್ತು ಅಂತ ಹೇಳ್ಬೋದು. ನಾನು ಅಂದ್ಕೊಂಡಿದ್ದೆ ಈ ಟೆಂಪಲ್ಗೆ ಬರಬೇಕು ತುಂಬ ದಿವಸದಿಂದ. ಚೆನ್ನಾಗಿತ್ತು, ಒಂದು ಸತಿ ನಾನು ಬ್ಲಾಗಲ್ಲಿ ನೋಡಿದ್ದೆ, ತುಂಬ ಚೆನ್ನಾಗಿತ್ತು ಟೆಂಪಲ್ಲು. ಬರಬೇಕು ಅಂತಲೇ ನಾನು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಸ್ಕೊಂಡಿದ್ದೆ. ಆ್ಯಂಡ್ ಯಾವ ವಿಡಿಯೋ ಯಾವ ಪ್ಲೇಸು ಅಂತ ಹೇಳ್ಬಿಟ್ಟು ನಿಮಗೆ ಮುಂದೆ ವೀಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ವಿಡಿಯೋ ಕಂಟಿನ್ಯೂ ಆಗೋಕ್ಕೆ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟು ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಬನ್ನಿ ಫ್ರೆಂಡ್ಸ್. ಸೊ ಇದು ಬಂದ್ಬಿಟ್ಟು ಪ್ಲೇಸ್ ಬಂದ್ಬಿಟ್ಟು ದಕ್ಷಿಣ ತಿರುಪತಿ ಅಂತ ಹೇಳ್ಬಿಟ್ಟು ತುಂಬಾ ಕೇಳಿರ್ತೀರ. ಪ್ಲೇಸ್ ಅಂತ ತುಂಬಾ ಚೆನ್ನಾಗೇ ಇದೆ. ನನಗೆ ಈ ಪ್ಲೇಸಲ್ಲಿ ಬಂದ್ಬಿಟ್ಟು ತುಂಬ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಆ ಲೊಕೇಶನ್ ಗಾಯ್ಸ್. ನನಗೆ ಸೂಪರಾಗಿ ಅನ್ನಿಸ್ತು. ನಾನು ವೀಡಿಯೋಸಲ್ಲಿ ನೋಡಿರೋ ಪ್ರಕಾರ ಆಲ್ಮೋಸ್ಟ್ ಹಾಗೇ ಇತ್ತು. ತುಂಬ ಚೆನ್ನಾಗಿದೆ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಲು. ನಾನು ಈ ರೇಂಜ್ಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ವೀಡಿಯೋಸಲ್ಲಿ ನೋಡಿದ್ದೆ. ಸ್ವಲ್ಪ ಜನ ಎಡಿಟ್ ಮಾಡಿ ಹಾಕಿರ್ತಾರಲ್ವಾ, ಸೊ ಅದಕ್ಕೋಸ್ಕರ ನಾನು ಇದು ಮಾಡ್ಕೊಂಡಿದ್ದೆ. ಆ್ಯಂಡ್ ನಾವಂತೂ ಬಂದ್ವಿ, ಮೇಲಕ್ಕೆ ಹೋಗ್ತಾ ಇದ್ವಿ. ಒಂದು ಆಲ್ಮೋಸ್ಟ್ 1 ಕಿಲೋಮೀಟರು ನಡ್ಕೊಂಡು ಹೋಗೋದಿದೆ. ನನ್ನ ಅಮ್ಮನೂ ಮತ್ತು ನಮ್ಮ ಮಗ ನೋಡಿ ಇಬ್ಬರು, ಅವ್ನು ಚಪ್ಪಲಿ ಹಾಕಿಲ್ಲ. ಫಸ್ಟ್ ಟೈಮ್ ಚಪ್ಪಲಿ ಹಾಕ್ದಿರ ಅಷ್ಟು ದೂರ ಅವ್ನು ವಾಕ್ ಮಾಡ್ತಾ ಇರೋದು. ನನಗಂತೂ ತುಂಬಾ ಇದಾಗ್ತಾಯಿತ್ತು, ಎಲ್ಲಿ ಕುಚ್ಚುತ್ತೋ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮೇಲೆ ನೋಡ್ತಾ ಇದ್ದೀರಲ್ವ, ಮೇಲೆ ಬರ್ತಾ ಇದ್ದರೆ ಆ ಲೊಕೇಶನ್ ಅಂತೂ ಟೆಂಪಲ್ ಆಪೋಸಿಟ್ಗೆ ಸೂರ್ಯೋದಯಕ್ಕೆ ಬ್ಯಾಕ್ ಸೈಡ್ಗೆ ಅದೊಂದು ನದಿ ಥರ ಇದೆ. ಸೂಪರಾಗಿದೆ ಅವ್ರ ನದಿ ಅಲ್ಲ, ಬಟ್ ಅದು ನದಿ ಥರ ಇದೆ ನೀರು. ನನಗಂತೂ ತುಂಬಾ ಚೆನ್ನಾಗಿತ್ತು. ನಿಮಗೆ ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ಕ್ಯಾಪ್ಚರ್ ಆಗ್ತಾ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ಲೊಕೇಶನ್ ನೋಡಿದ್ರೆ ಅಂತೂ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ ಟೆಂಪಲ್ಗೆ ಹೋಗ್ತಾ ಇದ್ದಾರೆ. ಆಲ್ಮೋಸ್ಟ್ ತುಂಬ ಜನನೇ ಇಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಹೋಗೋರು. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಾವು ಟೆಂಪಲ್ ಹತ್ರ ಆಪೋಸಿಟಲ್ಲೇ ಇಲ್ಲಿ ಬಂದು ಕಾಯಿ ಹೊಡಿಬೇಕು, ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಕಾಯಿ ಹೊಡೆದ್ಬಿಟ್ಟು ಆ ಲೊಕೇಶನ್ ನೋಡಿ. ಸ್ವಲ್ಪ ಮೋಡಗಳಿರೋದ್ರಿಂದ ನನಗೆ ಸೂರ್ಯನ ಬೆಳಕು ಕರೆಕ್ಟಾಗಿ ಇದಾಗ್ತಾ ಇರಲಿಲ್ಲ, ಬಟ್ ಆದರೆ ಸೂಪರಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಟೆಂಪಲ್ಲು. ತುಂಬ ಸೈಲೆಂಟಾಗಿ ನಾವು ಎಲ್ಲೋ ಬೆಟ್ಟದ ಮೇಲೆ ಬಂದಂಗೆ, ಎಲ್ಲೋ ಜಾಸ್ತಿ ದೂರ ಬಂದಂಗೆ ಅನಿಸುತ್ತೆ, ಬಟ್ ಮೇನ್ ರೋಡಿಂದ ತುಂಬ ಹತ್ರ ಫ್ರೆಂಡ್ಸ್. ಅದು ನನಗೆ ತುಂಬಾ ಇಷ್ಟ ಆಯಿತು. ನಾನು ಹೇಳಿದ್ನಲ್ವ ನದಿ ಥರ ಇದೆ ಅಂತ ಹೇಳ್ಬಿಟ್ಟು, ನೋಡಿ ಇದೆ. ಅದು ನದಿ ಅಲ್ಲ, ಬಟ್ ನದಿ ಥರನೇ ಕಾಣಿಸುತ್ತೆ. ಆ ಸೈಡಿಂದ ಈ ಸೈಡು ಪಕ್ಕದಲ್ಲಿ ತೋಟಗಳು, ಆ ಸೈಡು ಬೆಟ್ಟಗಳು, ಮತ್ತು ಈ ಸೈಡು ರೋಡು, ಸೆಂಟ್ರಲ್ ಟೆಂಪಲ್ಲು. ನನಗಂತೂ ಅಲ್ಲಿ ಲೊಕೇಶನ್ ಅಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು. ನಾನು ಇನ್ನೂ ಸ್ವಲ್ಪ ಶಾರ್ಟ್ಸ್ ತೆಗಿಯೋಣಂತ ನಾನು ನೋಡ್ತಾ ಇದ್ದೆ. ಅಷ್ಟರಲ್ಲಿ ಟೆಂಪಲ್ ಒಳಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕರೆದ್ರು. ಅಲ್ಲಿಗೆ ಹೋದೆ, ಮತ್ತು ಟೆಂಪಲ್ನ ದರ್ಶನವೂ ಮಾಡಿಕೊಂಡೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಏನಾಗುತ್ತೆ ಅಂತ ಹೇಳಿದರೆ, ಇಲ್ಲಿ ನಮಗೆ ಪಾರ್ಕಿಂಗ್ ಚಾರ್ಜಸ್ ಇಲ್ಲ. ಟೆಂಪಲ್ ಒಳಗಡೆ ಹೋಗೋದಕ್ಕೆ ಏನಿಲ್ಲ. ಟೆಂಪಲ್ ಒಳಗಡೆ ವೀಡಿಯೋಸ್ ಆ್ಯಂಡ್ ಫೋಟೋಸ್ ನಾಟ್ ಅಲೌಡ್ ತುಂಬ ಟೆಂಪಲ್ಸಲ್ಲಿ ಇರೋವಂಥದ್ದೇ. ಆ್ಯಂಡ್ ಟೆಂಪಲ್ ಹಿಂದ್ಗಡೆ ಏನೋ ಪೆಂಡಲ್ ಹಾಕಿದ್ರು, ಯಾರ್ದೋ ಮದುವೆನೋ ಏನೋ ಇತ್ತು ಅಂದ್ಕೊತೀನಿ. ಅಲ್ಲಿ ಅದನ್ನು ಆಚರಿಸ್ತಾರೆ, ಮದುವೆ ಮತ್ತು ಏನಾದರೂ ಫಂಕ್ಷನ್ಸನ್ನು ಮಾಡ್ಕೊಬೋದು, ಅದಕ್ಕೂ ಅವಕಾಶ ಇದೆ. ನೋಡ್ತಾ ಇದ್ದೀರಲ್ವ, ನಾನು ಆ ಸೈಡಿಂದ 2 ವೀಲರಲ್ಲಿ ಬರಬೇಕು ಅಂದ್ಕೊಂಡು ನಾನು ತುಂಬ ಸತಿ ಅಂದ್ಕೊಂಡಿದ್ದೆ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಬ್ರಿಡ್ಜು, ಆ ಸೈಡಿಂದ ಬರಬೇಕು ಅಂತ ತುಂಬ ಸತಿನೇ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಇವತ್ತು ನಾನು ಈ ಥರ ಬಸ್ಸಲ್ಲಿ ಇಲ್ಲಿಗೆ ಬರಬೇಕಾಗಿತ್ತು, ಬಂದ್ಬಿಟ್ಟಿದ್ದೀನಿ. ಆ ಸೈಡಿಂದ ರೋಡ್ ಇದೆ ನೋಡಿ, ಅದು ಹೊಸೂರಿಂದ ಬರುತ್ತೆ ರೋಡು, ಅದು ಹಳೆ ರೋಡು. ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ನಮಗೆ ಮೇನ್ ರೋಡ್ ಹೈವೇ ಇದೆಯಲ್ವಾ, ಚೆನ್ನೈ ಹೈವೇ, ಆ ರೋಡ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಆ ಲೊಕೇಶನ್ ನೋಡ್ತಾ ಇದ್ದೀರಲ್ಲ, ಆ ಲೊಕೇಶನ್ನೇ ನನಗಂತೂ ತುಂಬಾ ಇಷ್ಟ ಆಯಿತು. ನೋಡ್ತಾ ಇದ್ದೀರಲ್ಲ ನೋಡಿ, ಆ ಸೈಡ್ ನಿಮಗೆ ಅಲ್ಲಿ ತುಂಬ ದೂರದಲ್ಲಿ ಕಾಣಿಸ್ತಾ ಇರ್ಬೋದು, ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ. ನಿಮಗೆ ಅಲ್ಲಿ ಮೇನ್ ರೋಡು ಕಾಣ್ತಾ ಇದೆ. ಸ್ವಲ್ಪ ನೋಡಿ, ಅಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಅದು ಮೇನ್ ರೋಡು. ನನಗಂತೂ ಅಲ್ಲಿಂದ ಬರಬೇಕಾದ್ರೇ ಗೊತ್ತಾಗುತ್ತೆ. ನನಗೆ ತುಂಬ ಇಷ್ಟ ಆಯಿತು. ತೋಟ ಮತ್ತು ಮೇನ್ ರೋಡಿಂದ ಜಸ್ಟ್ ನಿಮ್ಗೊಂದು 1/2 ಕಿಲೋಮೀಟ್ರ್ ಅಷ್ಟೇ ಒಳಗಡೆ ಇರೋದು. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಟೆಂಪಲ್ ಈಸಿಯಾಗಿ ದಾರಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಕೆಳಗಡೆ ಮನೆಗಳಿದ್ದಾವೆ. ನನಗೆ ತುಂಬ ಇದಾಯಿತು. ಆ ಪ್ಲೇಸ್ ಅಂತೂ ತುಂಬ ಪ್ಲೆಸೆಂಟಾಗಿ ತುಂಬ ಚೆನ್ನಾಗಿದೆ ಲೊಕೇಶನು. ಯಾರಾದರೂ ವಿಸಿಟ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಸತಿ ಬಂದು ಖಂಡಿತವಾಗೂ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಪ್ಲೇಸು. ಆ್ಯಂಡ್ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಯಾರಾದರೂ ಹೊಸದಾಗಿ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮುಂದಕ್ಕೆ ನೋಡ್ತಾ ಇರಿ. ಓಂ ಶಕ್ತಿದು ಟೆಂಪಲ್ಗೆ ಹೋಗೋವರೆಗೂ ಅಥವಾ ಹೋದ್ಮೇಲೆ ತುಂಬಾ ಪ್ಲೇಸಸ್ ಬರ್ತಾ ಇರುತ್ತೆ. ರತ್ನಗಿರಿ ಬೆಟ್ಟ ಮತ್ತು ಗೋಲ್ಡನ್ ಟೆಂಪಲು,
ಓಂ ಶಕ್ತಿ ಟೆಂಪಲು ಎಲ್ಲನೂ ಬರ್ತಾ ಇರುತ್ತೆ. ವೀಡಿಯೋಸ್ನ ಕಂಟಿನ್ಯೂ ಆಗಿ ಮಿಸ್ ಮಾಡ್ದಿರಾ ನೋಡ್ತಾ ಇರಿ. ನಾನು ಈ ಶಾರ್ಟ್ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು, ಅದಕ್ಕೋಸ್ಕರ ತೆಗ್ದಿದ್ದೀನಿ. ಅಥವಾ ಇಲ್ಲಿ ಏನಾದರೂ ಬೇರೆ ಏನಾದರೂ ಮಿಸ್ ಆಗಿದ್ರೂ ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಅಥವಾ ಈ ಹೊಸೂರು ಕಡೆ ಬೇರೆ ಯಾವುದಾದ್ರೂ ನನ್ನ ಪ್ಲೇಸಸ್ ಇದ್ದಾವೆ ಕವರ್ ಮಾಡೋದು ಅಂತ ಹೇಳಿದ್ರೆ ನನಗೆ ತಿಳಿಸ್ಕೊಡಿ. ಓಂ ಶಕ್ತಿ ಟೆಂಪಲ್ದು ನೋಡಿ ಖಂಡಿತ ವೀಡಿಯೋ ಬರುತ್ತೆ, ಎಲ್ಲರೂ ದಯವಿಟ್ಟು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.